ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಬಹಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಇರುವಂತಹ ಒಂದು ಸೇವಾ ಘಟಕ ಅಂದರೆ ಆರೋಗ್ಯ. ಇಲ್ಲಿ ಎರಡು ರೀತಿಯ ಆರೋಗ್ಯ ವ್ಯವಸ್ಥೆಗೆ ಅದನ್ನು ನೋಡಿಕೊಳ್ಳಿಕ್ಕೆ, ಶುಶ್ರೂಷೆ ನೀಡಲಿಕ್ಕೆ, ಚಿಕಿತ್ಸೆ ನೀಡಲಿಕ್ಕೆ ಆಯುರ್ವೇದ ಮತ್ತು ಅಲೋಪತಿಕ್ ಎರಡು ವಿಂಗ್ ಬೇರೆ ಬೇರೆ ಇದೆ. ಎರಡರಲ್ಲಿ ಸಾಕಷ್ಟು ಜನ ಆ ಸೇವಾ ನಿರತರು ಇದ್ದಾರೆ. ಒಟ್ಟು ಈ ಒಂದು ಸೇವಾ ವಿಭಾಗ ಬಹುಶಃ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ಪ್ರಯೋಜನಕಾರಿಯಾಗಿ, ಅಷ್ಟು ಉತ್ಸಾಹದಿಂದ ನಿರ್ವಹಿಸಿದ್ದನ್ನು ನಾವು ಇಲ್ಲಿ ಪೆರಡಾಲದಲ್ಲಿ ನೋಡ್ಬೋದು. ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ನಾರಾಯಣ್ ಪ್ರದೀಪ್ ಅವರು ನಮ್ಮ ಜೊತೆಗಿದ್ದಾರೆ. ಇಡೀ ತಂಡವನ್ನು ಒಂದು ಮುನ್ನಡೆಸುವಲ್ಲಿ ಅವರು ಈ ಲೋಕಲ್ ಇಲ್ಲಿನ ವೈದ್ಯರೇ ಅವರ ಮನೆ ಹತ್ತಿರ ಇಲ್ಲೇ ಇದೆ. ಬಟ್ ಬಹಳ ಅವಿಶ್ರಾಂತವಾಗಿ ಅವರು ಈ ಒಂದು ಘಟಕವನ್ನು ಮುಂದೆ ತೆಕ್ಕೊಂಡು ಹೋಗ್ತಾ ಇದ್ದಾರೆ. ಡಾಕ್ಟರ್ ನಮಸ್ಕಾರ. ಒಟ್ಟು ಈ ಒಂದು ಸೇವಾ ಘಟಕದ, ಚಿಕಿತ್ಸಾ ಘಟಕದ ಕುರಿತು ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಯಾವ ಥರ ಇದು ಕೆಲಸನ ಮಾಡ್ತದೆ, ಎಷ್ಟು ಜನರಿಗೆ, ಭಕ್ತಾದಿಗಳಿಗೆ ಪ್ರಯೋಜನ ಆಗಿದೆ, ಈ ದೃಷ್ಟಿಯಿಂದ ನಿಮ್ಮ ಒಂದು ಮಾತು ನನಗೆ ಬೇಕಾಗಿದೆ. ನಮಸ್ತೆ, ಶ್ರೀ ಉದನೇಶ್ವರಾಯ ನಮಃ. ಇದು ನಾವು ಒಂದು ಫಸ್ಟ್ ಏಡ್ ಕೌಂಟರ್ ಅಥವಾ ಹೆಲ್ತ್ ಕೌಂಟರ್ ಅಂತ ನಾವು ಇಲ್ಲಿ ಶುರು ಮಾಡಿದ್ದೇವೆ. ಇದರ ಮೊದಲೇ ನಾವು ಸಾಕಷ್ಟು ತಯಾರಿಗಳನ್ನು ಮಾಡಿದ್ದೇವೆ. ಬದಿಯಡ್ಕ ಗೌರ್ಮೆಂಟ್ ಆಸ್ಪತ್ರೆಯ ಅಂಡರ್ ಇದು ಬರುವ ಕಾರಣ ಅಲ್ಲಿಯ ಮೆಡಿಕಲ್ ಆಫೀಸರ್ನ ನೇತೃತ್ವದಲ್ಲಿ ಇಲ್ಲಿಯ ನೀರಿನ ಮತ್ತು ಶುಚಿತ್ವದ ಬಗ್ಗೆ, ಸ್ಯಾನಿಟೇಷನ್ನು, ಅದರ ಬಗ್ಗೆ ಎಲ್ಲ ಅದಕ್ಕಿಂತ ಎಷ್ಟೋ ಮೊದಲೇ ನಾವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದೇವೆ. 2-3 ಮೀಟಿಂಗ್ಗಳನ್ನು ಮಾಡಿದ್ದೇವೆ. ಆಮೇಲೆ ಈಗ ಒಂದು ದಿವಸಕ್ಕೆ 10,000 15,000 ಜನ ಬರುವಾಗ, ಈಗ ಬಿಸಿಲಿನ ಸಂದರ್ಭ, ಬಿಸಿಲಿನ ಅದು ಮತ್ತು ಅಂಥದ್ದನ್ನೆಲ್ಲ ಒಂದು ಪ್ರಥಮ ಚಿಕಿತ್ಸಾ ಘಟಕ ಬೇಕು ಅಂತ 2 ಸಪರೇಟ್ ಘಟಕಗಳನ್ನು ಇಲ್ಲಿ ಮಾಡಿದ್ದೇವೆ. ಇದರಲ್ಲಿ ಬೇರೆ ಬೇರೆ ಆಸ್ಪತ್ರೆಯಿಂದ ನಮಗೆ ಸಹಕಾರಗಳು ಸಿಕ್ಕಿದೆ. ಮೊದಲನೇದಾಗಿ ನಮ್ಮ ಕಾಸರಗೋಡು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, ಉಕ್ಕಿನಡಕದಲ್ಲಿ ಇರುವಂಥ ಮೆಡಿಕಲ್ ಕಾಲೇಜಿನಿಂದ ನಿತ್ಯವೂ 3 ಜನ ಡಾಕ್ಟರ್ಸು ಮತ್ತು ಪ್ಯಾರಾಮೆಡಿಕಲ್ ಸಿಬ್ಬಂದಿಗಳು ಬರ್ತಾರೆ. ಮತ್ತು ಕುಂಬಳೆ ಕೋಆಪರೇಟಿವ್ ಆಸ್ಪತ್ರೆ KDCH, ಅದರಿಂದ ನಮಗೆ ವೈದ್ಯಕೀಯ ಸಿಬ್ಬಂದಿಗಳು ಬರ್ತಾರೆ. ಮತ್ತು ಕಾಸರಗೋಡು ನರ್ಸಿಂಗ್ ಹೋಮ್ ಅಥವಾ ಕಾಸರಗೋಡು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕಿಮ್ಸಿನಿಂದ ಸಾಕಷ್ಟು ಪರಿಕರಗಳನ್ನು, ಈ ಬೆಡ್ಗಳನ್ನು ಮತ್ತು ಇದನ್ನೆಲ್ಲ ಕೊಟ್ಟಿದ್ದಾರೆ. ಅವರು ಕೂಡ ಸಿಬ್ಬಂದಿಗಳು ನಿತ್ಯವೂ ಸಾಯಂಕಾಲ ಬರ್ತಾರೆ. ಮತ್ತು ಬದಿಯಡ್ಕದ ಕ್ಲಿನಿಕ್ಗಳಾದಂಥ ಕರೀಂಬಿಲ್ ಮೆಡಿಕಲ್ ಸೆಂಟರು ಮತ್ತು ಡಯಾಲೈಫ್, ಅದರಿಂದಲೂ ಕೂಡ ನಮಗೆ ಸಹಕಾರ ಸಿಕ್ಕಿದೆ. ಮತ್ತು ಇಲ್ಲಿ ಬದಿಯಡ್ಕ ಪೆರಡಾಲ ಗ್ರಾಮಕ್ಕೆ ಸಂಬಂಧಪಟ್ಟು ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಕೂಡ ಅವರು ಕೂಡ ಎಲ್ಲ ಸಮಯದಲ್ಲಿ ಬರ್ತಾರೆ. ಮತ್ತು ಸರ್ಕಾರದಿಂದ ನಮಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿಂದ ಮತ್ತು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಬದಿಯಡ್ಕ ಮತ್ತು ಗೌರ್ಮೆಂಟ್ ಆಯುರ್ವೇದ ಆಸ್ಪತ್ರೆ ಮತ್ತು ಹೋಮಿಯೋಪತಿ, ಇಷ್ಟರಿಂದಲೂ ಕೂಡ ನಮಗೆ ಸಾಕಷ್ಟು ಸಹಕಾರಗಳನ್ನು ನಾವು ಕೇಳಿದ್ದೇವೆ. ಮತ್ತು ಅದಕ್ಕೆ ಒಳ್ಳೆಯ ಸ್ಪಂದನೆ ಕೂಡ ನಮಗೆ ದೊರೆತಿದೆ. ಮತ್ತು ಇಲ್ಲಿ ಬರುವಂಥ ಎಲ್ಲರೂ ಕೂಡ ಸೇವಾ ಮನೋಭಾವದಿಂದ ಕೆಲಸ ಮಾಡುತ್ತಿದ್ದು ಎಲ್ಲರಿಗೂ ಒಂದು ಅಚ್ಚುಕಟ್ಟಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಸಾಧಾರಣ ಒಂದು 40ರಿಂದ 50 ಅಂತ ಹೇಳ್ಬೋದು, ಅಷ್ಟು ಪೇಷಂಟ್ಗಳು ದಿವಸಕ್ಕೆ ಬರ್ತಾರೆ ಇಲ್ಲಿ. ಮತ್ತು ನಾವು ಬೇಸಿಕ್ ಏಡನ್ನು ನಾವು ಇಲ್ಲಿ ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಏನೋ ತೊಂದರೆ ಹೆಚ್ಚಿಗೆ ಇದ್ದರೆ ನಾವು ಬೇರೆ ಆಸ್ಪತ್ರೆಗೆ ರೆಫರ್ ಮಾಡ್ತೀವಿ. ನಿನ್ನೆ ಹಾಗೆ ಒಂದು ರಾತ್ರಿ ಒಂದು ಪೇಷಂಟನ್ನು ಆ್ಯಂಬುಲೆನ್ಸಲ್ಲಿ ನಾವು ಕಳಿಸಬೇಕಾಗಿ ಬಂದಿತ್ತು. ಬಾಕಿ ಎಲ್ಲವನ್ನು ಇಲ್ಲೇ ಮ್ಯಾನೇಜ್ ಮಾಡಿದ್ದೇವೆ. ಸಾಧಾರಣ ಸಣ್ಣ ಪುಟ್ಟ ನಿರ್ಜಲೀಕರಣಗಳು ಮತ್ತು ಕೈಗೆ ತಾಗಿ ಬರುವಂಥದ್ದು, ತಲೆತಿರುಗಿ ಬರುವಂಥದ್ದು, ಇಂಥದ್ದನ್ನೆಲ್ಲ ನಾವು ಇಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೇವೆ. ಮತ್ತು ಮದ್ದಿನ ವಿಷಯಕ್ಕೆ ಬೇಸಿಕ್ ಬೇಕಾದಂಥ ಎಲ್ಲ ಮದ್ದುಗಳನ್ನು ನಾವು ಸಾಕಷ್ಟು ದಾನಿಗಳು ನಮಗೆ ಕೊಟ್ಟಿದ್ದಾರೆ. ಮತ್ತು ಒಂದಷ್ಟು ನಾವು ಪ್ರೊಕ್ಯೂರ್ ಕೂಡ ಮಾಡಿದ್ದೇವೆ. ಈಗ ಪ್ರತಿ ದಿವಸ ನಿಮ್ಮ ಸೇವಾ ಘಟಕ ಅಡಿಗೆ ಕೋಣೆ ಈ ಥರ ಭೇಟಿ ಕೊಡಲಿಕ್ಕಿದೆ. ನಿಮ್ಮ ರೂಟೀನ್ ಈ ಒಂದು ಸಂದರ್ಭದಲ್ಲಿ ಹೇಗೆ? ನಾವು ಸ್ಯಾನಿಟೇಷನ್ ರೌಂಡ್ಸ್ ಮಾಡ್ತೇವೆ ಬೆಳಗ್ಗೆ ಮತ್ತು ರಾತ್ರಿ. ಮತ್ತು ಬೇಕಾದಂತಹ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಕೂಡ ನಾವು ಅದನ್ನು ಕೋಆರ್ಡಿನೇಟ್ ಮಾಡ್ತೇವೆ. ಅದು ಸ್ವತಃ ನಾನೇ ಬೆಳಗ್ಗೆ ಮತ್ತು ರಾತ್ರಿ ಹೋಗಿ ಎಲ್ಲರನ್ನು ಮಾತಾಡಿಸಿ ಬರ್ತೇನೆ. ಎಸ್ಪೆಷಲಿ ಅಡಿಗೆ ಫುಡ್ ಕಮಿಟಿಯ ಹೆಡ್ನವರ ಹತ್ರ ಮಾತಾಡಿ ಆಯಾ ದಿವಸದ ಮಾಹಿತಿಗಳನ್ನು ನಾವು ಪಡಿತಾ ಇರ್ತೇವೆ. ನೋಡಿ, ಒಂದು ಯಶಸ್ವಿ ಬ್ರಹ್ಮಕಲಶೋತ್ಸವದ ಹಿಂದೆ ಯಶಸ್ವಿಯಾಗಿ ಕಾರ್ಯಾಚರಿಸಬೇಕಿದ್ರೆ ಇಲ್ಲಿನ ಎಲ್ಲ ಸ್ವಯಂ ಸೇವಕರು, ಭಕ್ತಾದಿಗಳು ಒಳ್ಳೆಯ ಒಂದು ಆರೋಗ್ಯದಲ್ಲಿರಬೇಕು, ಅವರ ಮನೋಸ್ಥಿತಿ ಸರಿ ಇರಬೇಕು. ಅವರ ಆರೋಗ್ಯದ ಸ್ಥಿತಿ ಉತ್ಸಾಹದಲ್ಲಿ ಹೆಚ್ಚು ಕಡಿಮೆ ಆಗಬಹುದು. ಬಟ್ ವೈದ್ಯಕೀಯ ಸಿಬ್ಬಂದಿಗಳು, ವೈದ್ಯರು ಇದ್ದರೆ ಅವರಿಗೆ ತಕ್ಷಣ ಗೊತ್ತಾಗುತ್ತೆ, ಬೇಕಾದಂಥ ಒಂದು ಚಿಕಿತ್ಸೆ ಏನು ಸಲಹೆ ಬೇಕಾದನ್ನು ಕೊಡ್ತಾರೆ. ಕೊಡುವುದು ಮಾತ್ರ ಅಲ್ಲ, ಆ ಎಲ್ಲ ಕೇಂದ್ರಗಳಿಗೆ ಈ ವೈದ್ಯರು ಹೋಗ್ತಾರೆ. ಅಲ್ಲಿ ಅವರು ಈಗಾಗಲೇ ಡಾಕ್ಟರ್ ಪ್ರದೀಪ್ ಹೇಳಿದರು. ಅಂದರೆ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಒಂದು ಸೇವಾ ಘಟಕ ಒಂದು ಮಾದರಿಯಾಗಿ ಇಲ್ಲಿ ಪೆರಡಾಲದಲ್ಲಿ ಈ ದೇವಸ್ಥಾನದ ಒಂದು ಕೌಂಟರ್ಗಳಲ್ಲಿ ನಮಗೆ ಕಾಣ್ಬೋದು. ಎಲ್ಲ ಸಿಬ್ಬಂದಿಗಳು ಹಗಲು ರಾತ್ರಿ ನಾನು ಕೆಲಸ ಮಾಡೋದನ್ನು ಕಳೆದ ಕೆಲವು ದಿವಸಗಳಿಂದ ನೋಡ್ತಾ ಇದ್ದೇನೆ. ಭಾಳ ಶ್ರದ್ಧೆಯಿಂದ, ಪ್ರಾಮಾಣಿಕವಾಗಿ ಒಂದು ಸೇವಾ ಮನೋಭಾವದಲ್ಲಿ. ಬಹುಶಃ ಇವರೆಲ್ಲ ಈ ಸಿಬ್ಬಂದಿಗಳು ದೂರದವರ, ಅವರಿಗೆ ತುಂಬ ದೂರದಿಂದ ಬಂದಿದ್ದಾರೆ. ಯಾರೋ ಮಂಗಳೂರಿಂದ ಕೂಡ ಬಂದಿದ್ದಾರೆ. ಮಂಗಳೂರಿಂದ ಬಂದಿದ್ದಾರೆ. ಮಂಗಳ ನರ್ಸಿಂಗ್ ಹೋಮಿನಿಂದ ಕೂಡ ಸಹಕಾರ ನಮಗೆ ಸಿಕ್ಕಿದೆ. ಮಂಗಳ ನರ್ಸಿಂಗ್ ಹೋಮಿಂದ ನೋಡಿ, ಮಂಗಳ ನರ್ಸಿಂಗ್ ಹೋಮಿನ ಸಿಬ್ಬಂದಿಗಳು 6 ಸಿಬ್ಬಂದಿಗಳು ಬಂದಿದ್ದಾರೆ. 6 ಸಿಬ್ಬಂದಿಗಳು ಅಷ್ಟು ದೂರದಿಂದ ಬಂದು ಇಲ್ಲಿ ರಾತ್ರಿ ನಿಂತು ಬೆಳಿಗ್ಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸುವುದು ಅಂತ ಹೇಳಿದರೆ ಅಷ್ಟು ಸುಲಭದ ವಿಚಾರ ಅಲ್ಲ. ಅದನ್ನು ಸಹಿತ ಮಾಡಿದ್ದಾರೆ ಅಂತ ಡಾಕ್ಟರ್ ಪ್ರದೀಪರು ಹೇಳ್ತಾರೆ.
ಇಲ್ಲಿ ತನಕ ಎಲ್ಲ ಅಚ್ಚುಕಟ್ಟಾಗಿ ನಡೀತಾ ಇದೆ. ಬೇರೆ ಬೇರೆ ಮತ್ತು ಇಲ್ಲಿ ಸಂಬಂಧಪಟ್ಟ ಗ್ರಾಮದಲ್ಲಿ ಇದ್ದು ಬೇರೆ ಈಗ ಸೆಟ್ಲ್ ಆದಂತಹ ವೈದ್ಯರು ಕೂಡ ಬಂದು 1 ದಿವಸ 2 ದಿವಸ ಹೀಗೆ ಸೇವೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಬೇರೆ ಡಾಕ್ಟರ್ಸ್ ಲೋಕಲ್ ಡಾಕ್ಟರ್ಸ್ ಬರ್ತಾ ಇದ್ದಾರೆ. ಈಗ ಅವರ ಡ್ಯೂಟಿ ಸಮಯ ಕಳೆದು ಮತ್ತೆ ಇಲ್ಲಿ ಬಂದು ಸೇವೆ ಕೊಡ್ತಾ ಇದ್ದಾರೆ. ಅದಲ್ಲದೆ ಈಗ ಬ್ರಹ್ಮಕಲಶಕ್ಕಂತಲೇ ಈಗ ಪೆರಡಾಲ ಬ್ರಹ್ಮಕಲಶ ನೋಡಬೇಕು ಅಂತ ಬಂದವರು ಕೂಡ ಇಲ್ಲಿ 1 ಗಂಟೆ 1 ದಿವಸ ಅರ್ಧ ದಿವಸ ಹೆಲ್ತ್ ಕೌಂಟರ್ಲಿ ಕೂತೇ ಹೋಗ್ತಾರೆ. ಆ ಥರ ಕೂಡ ಆ ದೇವರ ಒಂದು ಭಕ್ತಿಯಿಂದ ಬರುವಂಥವರು ಅವರ ಡ್ಯೂಟಿಯನ್ನು ಮಾಡಿ ಹೋಗ್ತಾರೆ, ಆ ಒಂದು ಸ್ವಯಂ ಸೇವೆ ಮಾಡಿ ಹೋಗ್ತಾರೆ. ನೋಡಿ, ಇದು ವಿಶೇಷವಾದ್ದು. ಕೇವಲ ದೇವರನ್ನು ನೋಡೋದು ಮಾತ್ರ ಅಲ್ಲ, ಆ ಚಿಕಿತ್ಸೆ ಅದು ಒಂದು ದೈವಿಕವಾದಂಥ ಒಂದು ಸೇವೆ, ದೇವರಿಗೆ ಅರ್ಪಿಸುವಂಥದ್ದು. ಪ್ರತಿ ಮನುಷ್ಯರಲ್ಲಿಯೂ ದೇವರಿದ್ದಾನೆ ಅಂತೇಳಿ ಈ ಎಲ್ಲ ವೈದ್ಯರು, ವೈದ್ಯ ಸಿಬ್ಬಂದಿಗಳು ಆ ದೇವತಾ ಮನೋಭಾವದಿಂದ ಒಂದು ದೇವರ ಸೇವೆ ಅಂತೇಳಿ ಆ ವ್ಯಕ್ತಿಗಳ ಸೇವೆಯಲ್ಲಿ ಅವರು ದೇವರ ಸೇವೆಯನ್ನೇ ಕಂಡುಕೊಂಡಿದ್ದಾರೆ. ಧನ್ಯವಾದಗಳು. ನಿಮ್ಮ ಕೆಲಸಕ್ಕೆ ಶುಭಾಶಯಗಳು. ಎಲ್ಲರಿಗೂ ನಿಮ್ಮ ಒಂದು ಹೃತ್ಪೂರ್ವಕವಾದ ಕೆಲಸಕ್ಕೆ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಬ್ರಹ್ಮಕಲಶ ಸಂದರ್ಭದಲ್ಲಿ ಹೆಲ್ತ್ ಕೌಂಟರ್ಗಳನ್ನು ನಾವು ನೋಡ್ತೇವೆ. ಆದರೆ ಪೆರಡಾಲದಲ್ಲಿ ಒಂದು ವಿಶೇಷ ಇದೆ. ಏನು ಅಂದರೆ ಅಲೋಪತಿಕ್ ವಿಂಗ್ ಒಂದು ಬೇರೆ, ಆಯುರ್ವೇದ ಒಂದು ವಿಭಾಗವನ್ನು ಪ್ರತ್ಯೇಕವಾಗಿ ಮಾಡಿದ್ದಾರೆ. ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಮಹೇಶ್ ಇದ್ದಾರೆ. ನೋಡಿ, ಅವರು ಹೇಳ್ತಾರೆ ಏನು ಒಂದು ಅನುಭವವನ್ನು ಹೇಳ್ತಾರೆ. ಇಲ್ಲಿ ಕಾಸರಗೋಡು ಆಯುರ್ವೇದ ಹಾಸ್ಪಿಟಲ್ನ ಸೀನಿಯರ್ ಮೆಡಿಕಲ್ ಆಫೀಸರ್. ನಮಗೆ ಈ ಬ್ರಹ್ಮಕಲಶದ 12 ದಿವಸ ಕೂಡ ಸರ್ಕಾರದ ವತಿಯಿಂದ ಆಯುಷ್ ಡಿಪಾರ್ಟ್ಮೆಂಟ್, ಇಂಡಿಯನ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್ ಡಿಪಾರ್ಟ್ಮೆಂಟಿಂದ ಇಲ್ಲಿ ಉಚಿತವಾಗಿ ವೈದ್ಯಕೀಯ ಸರ್ವಿಸ್ ಕೊಡಲಿಕ್ಕೆ ಬೇಕಾಗಿ ನಮ್ಮನ್ನು ನಿಯೋಗಿಸಿದ್ದಾರೆ. ಪ್ರತಿ ದಿವಸ ಒಬ್ಬರು ವೈದ್ಯರು ಮತ್ತು ಒಬ್ಬರು ಸಹಾಯಕ ಸಿಬ್ಬಂದಿ ನಮ್ಮ ಡಿಪಾರ್ಟ್ಮೆಂಟಿಂದ ಲಭ್ಯರಿರುತ್ತಾರೆ. 9ರಿಂದ 2ರವರೆಗೆ ಇಲ್ಲಿ ನಮಗೆ ಸಿಕ್ಕಿದ ಇಲಾಖೆಯಿಂದ ಸಿಕ್ಕಿದ ಔಷಧಗಳು ಮತ್ತು ಸ್ಯಾಂಪಲ್ ಆಗಿ ಸಿಕ್ಕಿದ ಮೆಡಿಸಿನ್ಗಳು ಮತ್ತು ಇತರ ದಾನಿಗಳಿಂದ ಸಿಕ್ಕಿದ ಮೆಡಿಸಿನ್ಗಳು ಇವುಗಳನ್ನು ಇಟ್ಟುಕೊಂಡು ನಾವು ಬಂದ ಜನರನ್ನು ಉಪಚರಿಸ್ತಾ ಇದ್ದೇವೆ. ಇಲ್ಲಿ ಆಯುರ್ವೇದ ಉಂಟು, ಅದೇ ರೀತಿ ಮಧ್ಯಾಹ್ನ ಹೋಮಿಯೋಪತಿಯ ಕೌಂಟರ್ ಕೂಡ ಉಂಟು ಅಂತ ಕೇಳಿದ್ದೇವೆ. ನಮ್ಮೊಟ್ಟಿಗೆ ಇಲ್ಲಿ ಮತ್ತು ಕುಂಬಳೆ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಸಹಕರಿಸ್ತಾ ಇದ್ದಾರೆ. ಧನ್ಯವಾದಗಳು ಡಾಕ್ಟರ್. ನೋಡಿ, ಇಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಶುಗರ್ ನೋಡ್ತಾರೆ, ಈಗ ಎಲ್ಲ ನೋಡಿ, ಶುಗರು, BP ಹಾಂ ಎಲ್ಲ. ಏನು ತಲೆ ಬಿಸಿ ಮಾಡೋದು ಬೇಡ. ಬ್ರಹ್ಮಕಲಶಕ್ಕೆ ಬಂದು ಪಾಸಾಗಿ ಎಲ್ಲ ಸಾಕಷ್ಟು ತಿನ್ನಿ. ಹೆಚ್ಚು ಕಡಿಮೆ ಆದರೆ ಇವರು ಇದ್ದಾರೆ ಇಲ್ಲಿ, ಅವ್ರು ನಮಗೆ ಅಲೋಪತಿ ಇದ್ದಾರೆ, ಆಯುರ್ವೇದ ಇದ್ದಾರೆ. ಹೌದು ಹೌದು ಹೌದು, ಬೋತ್ ಕಾಂಬಿನೇಷನ್. ಹಾಂ, ಬೋತ್ ಕಾಂಬಿನೇಷನ್. ಇನ್ನು ಕೆಲವೇ ಕ್ಷಣಗಳಲ್ಲಿ